ನಮಸ್ಕಾರ ವೀಕ್ಷಕರೇ, ರಾಘವೇಂದ್ರ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ರಾಘವೇಂದ್ರಸ್ ಕಿಚನ್. ಇವತ್ತು ನಾವು ಮಕ್ಳಿಗೆ ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತೀನಿ. ಅದೇನೆಂದರೆ ಪೊಟ್ಯಾಟೊ ವೆಡ್ಜಸ್. ನಾವು ಪೊಟ್ಯಾಟೊ ವೆಡ್ಜಸ್ ಮನೇಲೇ ಮಾಡ್ಕೋಬೋದು. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಮೊದಲು ಒಂದು 4 ಆಲೂಗೆಡ್ಡೆ ನಾನು ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆರ್ಗ್ಯಾನೋ ಮತ್ತು ಇದರಲ್ಲಿ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಮತ್ತು ಒಂದು 2 ಚಿಟಿಕೆಯಷ್ಟು ಚಿಲ್ಲಿ ಪೌಡರ್, ಆಮೇಲೆ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ರುಚಿಗೆ ಉಪ್ಪು, ಒಂದು 2 ದೊಡ್ಡ ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಈ ಪೊಟ್ಯಾಟೊ ವೆಡ್ಜಸ್ಗೆ ಪೊಟ್ಯಾಟೊ ಸಿಪ್ಪೆ ತೆಗೆದು ನೀರಲ್ಲಿ ಹಾಕ್ಕೊಂಡಿದ್ದೆ, ಅದನ್ನು ಕಟ್ ಮಾಡ್ಕೋಬೇಕು. ಅದನ್ನು ಹೇಗೆ ಕಟ್ ಮಾಡ್ಕೋಬೇಕಂದ್ರೆ ನೋಡಿ, ಹಿಂಗೆ ಸಿಪ್ಪೆ ತೆಗೆದು ಅರ್ಧಕ್ಕೆ ಮಾಡಿಕೊಡಿ. ಅರ್ಧಕ್ಕೆ ಮಾಡಿಕೊಂಡು ಸೇಮ್ ವೆಡ್ಜಸ್ ಯಾವ ಶೇಪಲ್ಲಿರುತ್ತೆ ಆ ಶೇಪಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಳ್ಳೋಣ. ನಾನು ಎಲ್ಲನೂ ಹಂಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನಾವು ಹೊರಗಡೆಯಿಂದ ತರಿಸ್ಕೊಡೋಕ್ಕೆ ಮಕ್ಕಳಿಗೆ ಒಂದೊಂದ್ಸಲಿ ಯೋಚನೆ ಮಾಡ್ತೀವಿ, ಆರೋಗ್ಯ ಹಾಳಾಗುತ್ತೆ ಆ ಥರ ಅದರಿಂದ ನಾವು ಈ ಥರ ಮನೇಲೇ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಮಾತ್ರ ಸೇಮ್ ನೀವು ಹೇಗೆ ಹೊರಗಡೆ ತರಿಸ್ತೀರೋ ಅದೇ ಟೇಸ್ಟಲ್ಲಿರುತ್ತೆ ನೋಡಿ. ಇಷ್ಟೇ, ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅಂದರೆ ಸಿಪ್ಪೆ ಸಮೇತನೂ ಹಾಕ್ಬೋದು. ನಾನು ಮಗು ಕೊಡೋದ್ರಿಂದ ಸಿಪ್ಪೆ ಏನಕ್ಕೆ ಅಂಥೇಳಿ ತೆಗೆದು ಹಾಕಿದ್ದೀನಿ ನೋಡಿ. ಇಷ್ಟೇ, ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ಪೊಟ್ಯಾಟೊ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ನೋಡಿ. ಈಗ ನಾವು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡ್ವಿ. ನೆಕ್ಸ್ಟ್ ನಾನು ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ನೀರು ಹಾಕಿಬಿಟ್ಟು ಕುದಿಯೋಕ್ಕೆ ಇಟ್ಟಿದ್ದೀನಿ. ಈಗ ನೀರು ಚೆನ್ನಾಗಿ ಕುದಿಬೇಕು ನೋಡಿ. ಇವಾಗ ನೀರು ಚೆನ್ನಾಗಿ ಕುದೀತಿದೆ. ಇವಾಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ನಾವೇನು ಆಲೂಗೆಡ್ಡೆ ಇಟ್ಟಿದ್ವಿ ಅದನ್ನು ತೆಗೆದು ಇದಕ್ಕೆ ಹಾಕೋಣ. ಚೆನ್ನಾಗಿ ಒಂದು 4-5 ನಿಮಿಷ ಕುದಿಬೇಕು ಚೆನ್ನಾಗಿ. ಒಂದು ಹಾಫ್ ಬಾಯ್ಲ್ಡ್ ಆದರೆ ಸಾಕು ನೋಡಿ. ಈಗ ನಾನೇನು ಹೆಚ್ಚಿಟ್ಕೊಂಡಿದ್ದೆ ಆಲೂಗೆಡ್ಡೆ ಅದನ್ನು ಕಂಪ್ಲೀಟಾಗಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಟ್ರಾನ್ಸ್ಫರ್ ಮಾಡಿ ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ತೀನಿ ನೋಡಿ. ಈಗ ನಾನು ಆಲೂಗೆಡ್ಡೆ ಕಂಪ್ಲೀಟಾಗಿ ಅದಕ್ಕೆ ಹಾಕಿದ್ದೀನಿ. ಇದು ಚೆನ್ನಾಗಿ ಒಂದು 3-4 ನಿಮಿಷ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕು. ಹಾಫ್ ಬಾಯ್ಲ್ಡ್ ಆದರೆ ಸಾಕು, ಒಂದು ಅರ್ಧ ಬೆಂದರೆ ಸಾಕಷ್ಟು ನೋಡಿ. ಚೆನ್ನಾಗಿ ಕುದೀತಾ ಇದೆ. ಈ ಥರ ಚೆನ್ನಾಗಿ ಒಂದು 3-4 ನಿಮಿಷ ಆಲೂಗೆಡ್ಡೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬಿಟ್ಟು ಒಂದು ಸ್ಪೂನ್ ತೊಗೊಂಡು ನೋಡಿ, ಹಿಂಗೆ ಸ್ವಲ್ಪ ಸ್ಮೂತ್ ಕನ್ಸಿಸ್ಟೆನ್ಸಿ ಅನಿಸುತ್ತೆ. ಅಂದರೆ ಹಿಂಗೆ ಮುಟ್ಟಿದ ತಕ್ಷಣ ಪೀಸು ಆಗಬಾರ್ದು, ಆ ಥರ ಇರಬೇಕು. ಒಂದು 50-60% ಬೆಂದರೆ ಸಾಕು, ತುಂಬ ಬೇಯಿಸ್ಕೋಬೇಡಿ ನೋಡಿ. ಈ ಥರ ಚೆನ್ನಾಗಿ ಕುದಿ ಬರೋವರೆಗೂ ನೀವು ಆಲೂಗೆಡ್ಡೆ ಹಾಕ್ಬಿಟ್ಟು ಬಿಡಬೇಕು ನೋಡಿ. ಇವಾಗ ಲೋ ಫ್ಲೇಮ್ ಮಾಡಿ ತೋರಿಸ್ತೀನಿ. ಈಗ ಆಲ್ಮೋಸ್ಟ್ ಒಂದು 30-40% ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ತೆಗೆದಿಟ್ಕೊಂಬಿಡೋಣ. ನಾನು ಆಲೂಗೆಡ್ಡೆ ಇವಾಗ ಈ ಪ್ಲೇಟ್ಗೆ ನೀರಿಂದ ಎತ್ಕೊತೀನಿ ನೋಡಿ. ಇವಾಗ ಆಲೂಗೆಡ್ಡೆನ ನೀರಿಂದ ತೆಗೆದು ಈ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನಾನು. ಸಾಕು, 50% ಅಷ್ಟು ಬೆಂದಿದೆ ಬೇಕಲ್ಲ. ಯಾಕಂದರೆ ನಾವು ಆಮೇಲೆ ತಿರ್ಗಾ ಡೀಪ್ ಫ್ರೈ ಮಾಡೋದ್ರಿಂದ ಇಷ್ಟು ಬೆಂದರೆ ಸಾಕು. ಇದಕ್ಕೆ ಒಂದು 2 ನಿಮಿಷ ಬಿಡೋಣ. ಇದನ್ನು ನೀರಿಂದ ತೆಗೆದು ಒಂದು ಚೂರು ತುಂಬ ಬಿಸಿ ಇದೆ, ಒಂಚೂರು ತಣ್ಣಗಾಗಲಿ. ಆಲೂಗೆಡ್ಡೆ ತೆಕ್ಕೊಂಡಿದ್ವಿ, ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಏನು ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಮಾಡೋದಕ್ಕೆ ನೋಡಿ, ನಾನು ಸಾಲ್ಟ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ದರೆ ಅದನ್ನು ಕಂಪ್ಲೀಟಾಗಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಏನು ತೋರಿಸಿದ್ದೆ ಆಗಲೇ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಎಲ್ಲ ಏನೇನು ಇಟ್ಕೊಂಡಿದ್ವಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕಾರ್ನ್ಫ್ಲೋರ್, ನಾನೇನು ಕಾರ್ನ್ಫ್ಲೋರ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಕಾರ್ನ್ಫ್ಲೋರು ತುಂಬ ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಮತ್ತು ಆರ್ಗ್ಯಾನೋ, ನಾನು ಈ ಕೇವ್ ಆರ್ಗ್ಯಾನೋ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಬೋದು. ಇದನ್ನು ಒಂಚೂರು ಹಾಕ್ತೀನಿ ಅಷ್ಟೇ. ಇದು ಫ್ಲೇವರ್ ಎನ್ಹಾನ್ಸ್ ಮಾಡಿಸುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ.
ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ. ಅದು ಫುಲ್ಲು ಕೋಟ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ತುಂಬ ಪ್ರೆಷರು ಹಾಕಬೇಡಿ. ಪ್ರೆಷರ್ ಹಾಕಿದ್ರೆ ಏನಾಗುತ್ತೆ, ಆಲೂಗೆಡ್ಡೆ ಆಫ್ ಬಾಯ್ಲ್ಡ್ ಆಗಿರುತ್ತಲ್ಲ ಅದೆಲ್ಲ ಒಡೆದೋಗುತ್ತೆ. ನೋಡಿ ಈ ಥರ ಕೋಟ್ ಆದರೆ ಸಾಕು. ಈ ರೀತಿಲಿ ಎಲ್ಲ ಮಿಕ್ಸ್ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕೋಟ್ ಆಯಿತು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿಲಿ ಕೋಟ್ ಮಾಡಿ ಡೀಪ್ ಫ್ರೈ ಮಾಡಿದ್ರೆ ರೆಡಿ ಆಯಿತು ಅಷ್ಟೇ. ಇದೊಂದೇ 2 ನಿಮಿಷ ಬಿಡೋಣ ಮ್ಯಾರಿನೇಟ್ ಆಗೋಕ್ಕೆ ಇದನ್ನು, 1-2 ಮಿನಿಟ್ಸು. ನೋಡಿ ಇದು 2 ನಿಮಿಷ ಮ್ಯಾರಿನೇಟ್ ಆಗಿದೆ. ಎಷ್ಟು ಚೆನ್ನಾಗಿ ನಾವೇನೇನು ಐಟಮ್ ಹಾಕಿದ್ವಿ ಅದೆಲ್ಲ ಆಲೂಗೆಡ್ಡೆ ಜೊತೆ ಹೊಂದ್ಕೊಂಡಿದೆ ಅಂತ. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದನ್ನು ಹಾಕಿ ಡೀಪ್ ಫ್ರೈ ಮಾಡೋಣ. ಎಣ್ಣೆ ಇವಾಗ ಕಾದಿದೆ. ಈಗ ನಾವೇನು ಆಲೂಗೆಡ್ಡೆ ಬೇಯಿಸಿ ಎಲ್ಲ ಐಟಮ್ಸ್ ಹಾಕಿ ಮೇಲೆ ಅದು ಒಂದೊಂದೇ ಅದರೊಳಗೆ ಹಾಕೋಣ. ಡೀಪ್ ಫ್ರೈ ಮಾಡಬೇಕು. ಚೆನ್ನಾಗಿ ಕಾದ್ರೇ ಇದು ಟೇಸ್ಟ್ ಬರೋದು. ಎಣ್ಣೆ ಕಾಯಲಿಲ್ಲ ಅಂದರೆ ಏನಾಗುತ್ತೆ, ಅದು ಎಲ್ಲ ಮಸಾಲೆ ಎಲ್ಲ ಕೋಟ್ ಆಗೋಲ್ಲ ನೀಟಾಗಿ. ಫುಲ್ಲು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಆ ಬಬಲ್ಸ್ ಕಮ್ಮಿ ಆಗೋವರೆಗೂ ನೀವು ಅದನ್ನು ಏನು ಮುಟ್ಟಕ್ಕೆ ಹೋಗಬೇಡಿ. ಆ ಬಬಲ್ಸ್ ಕಮ್ಮಿ ಆದಮೇಲೆ ತಿರುಗಿಸ್ಕೊಳ್ಳಿ. ನೋಡಿ ಬಬಲ್ಸ್ ಇನ್ನೂ ಕಮ್ಮಿ ಆಗಿಲ್ಲ. ಆ ಬಬಲ್ಸ್ ಕಮ್ಮಿ ಆದಮೇಲೆ ಆಲ್ಮೋಸ್ಟ್ ಪೊಟ್ಯಾಟೋನು ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ತಿರುಗಿಸ್ಕೊಳ್ಳಿ. ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ. ಇದನ್ನು ತೆಗೆದಿಟ್ಕೊಂಬಿಡೋಣ. ಈ ಥರ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಇನ್ನೊಂದು ಫ್ರೈ ಕೊಡೋಣ. ಡಬಲ್ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಈಗ ಇದು ತೆಗೆದುಬಿಟ್ಟು ನೆಕ್ಸ್ಟ್ ಇನ್ನೊಂದು ಹಾಕಿ ತೋರಿಸ್ತೀನಿ ನಿಮ್ಗೆ, ಇನ್ನೊಂದೊಬ್ಬೆ. ಇದೆಲ್ಲ ಈಸಿಯೆಸ್ಟ್ ಸ್ನ್ಯಾಕ್ಸು. ನಾವು ಮಕ್ಳಿಗೆ ಹೊರಗಡೆ ತರಿಸ್ಕೊಟ್ಟು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅನ್ನೋ ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಟ್ಬಿಟ್ರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇಲ್ಲಪ್ಪ ಮನೇದು ಮಾಡಿ ತಿಂದರು ಮಕ್ಕಳು ಅನ್ನೋದು. ಮತ್ತು ಅವರು ಇಷ್ಟಪಟ್ಟು ತಿಂತಾರೆ. ನಾವು ಇಷ್ಟು ಬೇಡ ಅಷ್ಟು ಬೇಡ ಅಂತ ಅವ್ರಿಗೂ ರೆಸ್ಟ್ರಿಕ್ಷನ್ ಮಾಡೋ ಅಷ್ಟಿರಲ್ಲ. ಆರಾಮಾಗಿ ಅವರು ಖುಷಿಯಾಗಿ ತಿಂತಾರೆ. ಇದು ರೋಸ್ಟ್ ಆಗಲಿ. ನೋಡಿ ನಾನು ಆಲ್ರೆಡಿ ಒಂದು ಪ್ಲೇಟಿಗೆ ಟಿಶ್ಯೂ ಹಾಕಿಟ್ಟಿದ್ದೀನಿ, ಅದಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದನ್ನು ತೆಗೆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಕ್ರಿಸ್ಪಾಗಿರುತ್ತೆ, ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟಪಡ್ತಾರೆ. ನೋಡಿ ಇಷ್ಟಪಟ್ಟು ತಿಂತಾರೆ. ನೋಡಿ ಇದಾಗಿದೆ, ತೆಗೆದುಬಿಡೋಣ. ನೀವು ಬೇಕಾದರೆ ಡಬಲ್ ಫ್ರೈ ಮಾಡ್ಬೋದು. ನಾನು ಡಬಲ್ ಫ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ಇದೇ ಕ್ರಿಸ್ಪಿ ಆಗಿರೋದ್ರಿಂದ ನಾನು ಡಬಲ್ ಫ್ರೈ ಮಾಡೋಲ್ಲ. ಈಗ ಗ್ಯಾಸ್ ಆಫ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೂಪರಾಗಿರುವಂಥ ಹೋಮ್ ಮೇಡ್, ನೋಡಿ ಎಷ್ಟು ಕ್ರಿಸ್ಪಾಗಿ ಸೌಂಡ್ ಬರ್ತಾಯಿದೆ. ಹೋಮ್ ಮೇಡ್ ಪೊಟ್ಯಾಟೊ ವೆಡ್ಜಸ್ ರೆಡಿ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.